ನಮಸ್ಕಾರ ವೀಕ್ಷಕರೇ, ಕೃಷಿ ಯೋಗಿ ಚಾನೆಲಿಂದ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡುವಾಗ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತೀವಲ್ಲ, ಕ್ಯಾಮ್ರಾ ಫಿಕ್ಸ್ ಮಾಡೋದ್ರಿಂದ ಯಾವ ರೀತಿ ನಮಗೆ ಬೋರ್ವೆಲಲ್ಲಿ ನೀರು ಬರ್ತದೆ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ಯಾವ ರೀತಿ 100 ಅಡಿ ಅಥವಾ 150 ಅಡಿ, 200 ಅಡಿ, 250 ಅಡಿ ಈ ರೀತಿ ಬೇರೆ ಬೇರೆ ಏನು ಡೆಪ್ತಿಗೆ ಬೇರೆ ಬೇರೆ ಕಡೆ ನೀರು ಬರ್ತಾ ಇರ್ತದೆ. ಅದು ಎಲ್ಲಿಂದ ಎಕ್ಸಾಕ್ಟ್ ನೀರು ಬರ್ತಾ ಇದೆ ಅಂತ ಕ್ಯಾಮ್ರಾದ ಮುಖಾಂತರ ನೋಡ್ಬೋದು. ಅದೇ ರೀತಿ ಈ ಡ್ರಿಲ್ಲಿಂಗ್ ಮಾಡಿದ ನಂತರ ಅಲ್ಲಿ ಕೇಸಿಂಗ್ ಫಿಕ್ಸ್ ಮಾಡಿರ್ತೀವಲ್ಲ, ಅಂದ್ರೆ ಒಂದು ಏನು ಐರನ್ ಪೈಪ್ ಬಿಟ್ಟಿರ್ತೀವಿ, ಆ ಕೇಸಿಂಗ್ ಫಿಕ್ಸ್ ಮಾಡಲಿಕ್ಕೆ ಬಹಳಷ್ಟು ಅಡಚಣೆಗಳು ಬರ್ತವೆ ನಮಗೆ ಈ ಬೋರ್ವೆಲ್ ತೆಗೆಯುವಾಗ. ಅದಕ್ಕಾಗಿ ನಾವು ಈ ಕ್ಯಾಮ್ರಾದ ಮುಖಾಂತರ ಏನೇ ಅಡಚಣೆಗಳು ಬಂದ್ರೂ ನಾವು ಅದಕ್ಕೆ ಪರಿಹಾರ ತಗೋಬೋದು. ಎಲ್ಲಿಂದ ಏನಾದರೂ ಕಲ್ಲು ಅಥವಾ ಮಣ್ಣು ಅಥವಾ ಏನೇ ಅಡಚಣೆಗಳಲ್ಲಿ ಒಳಗಡೆ ಬರ್ತಿರ್ತವೆ, ಅಂದರೆ ಕೆಸರು ಇರ್ತವೆ ಕೆಲವೊಂದು ಕಡೆ, ಅದೆಲ್ಲಾನು ನಾವು ಏನಿದೆಲ್ಲ ಈ ಕ್ಯಾಮ್ರಾದ ಮುಖಾಂತರ ಐಡೆಂಟಿಫೈ ಮಾಡ್ಬೋದು. ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನು ಅಡಚಣೆಗಳು ಬರ್ತಾ ಇದೆ ಅಂತ ನೋಡ್ಬೋದು. ಇಲ್ಲಿ ಆಲ್ರೆಡಿ ಡ್ರಿಲ್ಲಿಂಗ್ ನಡೀತಾ ಇದೆ, ನೋಡ್ಬೋದು. ವೀಕ್ಷಕರಿಗೆ, ನಮ್ಮ ಕೃಷಿ ಯೋಗಿ ಚಾನಲಿಂದ ಯಾರು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಕೃಷಿಯಲ್ಲಿ ಬೇರೆ ಬೇರೆ ಮಾಹಿತಿಯನ್ನು ಬರ್ತಾ ಇರ್ತದೆ.